ನಮಸ್ಕಾರ. ನಮ್ಮ ಸುತ್ತಮುತ್ತ ಇರುವ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಸಾಫ್ಟ್ವೇರ್ ಮುಖಾಂತರ ಸಾಲ್ವ್ ಮಾಡ್ತೀವಿ ಅಂತ ಹೊರಟಾಗ ಇವತ್ತಿನ ದಿನದಲ್ಲಿ ಸಾವಿರಾರು ಟೆಕ್ನಾಲಜೀಸ್ ಇದೆ. ಅದರಲ್ಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆದವನು ಯಾವ್ದನ್ನ ಚೂಸ್ ಮಾಡಬೇಕು, ಅದು ಚೂಸ್ ಮಾಡೋದಕ್ಕೆ ಅವನು ಯೂಸ್ ಮಾಡಬೇಕಾಗಿರೋ ಪ್ಯಾರಾಮೀಟರ್ಸ್ ಯಾವ್ದ್ಯಾವ್ದು ಅನ್ನೋದನ್ನ ನಾವು ಈ ಕಲಿಯೋಣ ಕೋರ್ಸ್ ನ ಮಾಡ್ಯೂಲ್ ನಲ್ಲಿ ನೋಡೋಣ. ಫಂಡಮೆಂಟಲ್ಸ್ ನ ಈ ಮಾಡ್ಯೂಲ್ ಅಲ್ಲಿ ನಾವು ಒಬ್ಬ ಆರ್ಕಿಟೆಕ್ಟ್ ಆದವನು ಟೆಕ್ನಾಲಜಿ ಅಥವಾ ಟೂಲ್ಸ್ ನ ಯಾವ ತರ ಸೆಲೆಕ್ಟ್ ಮಾಡಬೇಕು, ಯಾವ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಬೇಕು ಅಂತ ಗಮನಿಸೋಣ. ಮೊದಲನೇದಾಗಿ ಒಬ್ಬ ಆರ್ಕಿಟೆಕ್ಟ್ ಆದವನ್ಗೆ ಬೇಕಾಗಿರೋದು ನೀಡ್. ಅಂದ್ರೆ ಒಂದು ಟೆಕ್ನಾಲಜಿನ ಸೆಲೆಕ್ಟ್ ಮಾಡೋದಕ್ಕೆ ಮುಂಚೆ ಅದು ನಮ್ ಕಂಪನಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ನಾವು ವರ್ಕ್ ಮಾಡ್ತಿರೋ ಪ್ರಾಬ್ಲಮ್ ನ ಅದು ಅಡ್ರೆಸ್ ಮಾಡತ್ತಾ ಅಂತ ಅವನು ತಿಳ್ಕೊಬೇಕಾಗತ್ತೆ. ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ಇಂಡಸ್ಟ್ರಿಲಿ ಅಥವಾ ಬೇರೆ ಕಂಪ್ನೀಸ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ನೋಡಿದಾಗ ಒಂದ್ ಪ್ಯಾಟರ್ನ್ ಆಗಿ ಬೆಳೀತಾ ಇರತ್ತೆ. ಫಾರ್ ಎಕ್ಸಾಂಪಲ್ ಬ್ಲಾಕ್ ಚೈನ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲಾ ಕಂಪ್ನಿನೂ ನಾವು ಬ್ಲಾಕ್ ಚೈನ್ ಯೂಸ್ ಮಾಡ್ತಾ ಇದೀವಿ, ಯೂಸ್ ಕೇಸಸ್ ಇದೆ ಅಂತ ಅಂದ ತಕ್ಷಣ ನಮ್ ಕಂಪ್ನಿಲಿ ನಮ್ ಪ್ರಾಜೆಕ್ಟ್ ಅಲ್ಲೂ ಅದನ್ನ ಯೂಸ್ ಮಾಡ್ಬೇಕು, ಎಲ್ಲಾ ಕಡೆ ಯೂಸ್ ಆಗ್ತಾ ಇದೆ ಅಂತ ನಾವು ತಗೊಂಡ್ಬಿಡ್ಬಾರ್ದು. ಜಸ್ಟ್ ಬ್ಲೈಂಡ್ ಆಗಿ ಯಾವ್ದನ್ನು ಪಿಕ್ ಮಾಡಕ್ಕೆ ಹೋಗ್ಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅದಕ್ಕೆ ನಿಮ್ ನೀಡ್ ಇದೆಯಾ. ಇವಾಗ ಆಲ್ರೆಡಿ ನಿಮ್ದೊಂದು ಎಕ್ಸಿಸ್ಟಿಂಗ್ ಆರ್ಕಿಟೆಕ್ಚರ್ ಇದ್ದು ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ, ಇನ್ನೊಂದು ಫ್ಯೂಚರ್ ನೀಡ್ಸ್ಗೂ ಅದು ಕೇಟರ್ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ವೈ ಟು ಚೇಂಜ್ ಇಟ್. ಅಥವಾ ನೀವು ಯಾವ್ದೋ ಒಂದು ಹೊಸ ಪ್ರಾಜೆಕ್ಟ್ ನೇ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡ್ರು ಎಲ್ಲಾರು 80% ಆಫ್ ದ ಟೀಮ್ ಎಲ್ಲ ಮೂವ್ ಆಗ್ತಾ ಇದೆ ಆ ಟೆಕ್ನಾಲಜಿ ಕಡೆಗೆ ಅಂತ ತಕ್ಷಣ ನೀವು ಅದಕ್ಕೆ ಹೋಗ್ಬೇಕು ಅಂತಿಲ್ಲ. ನಿಮ್ ರಿಕ್ವೈರ್ಮೆಂಟ್ ನೀಡ್ ಇದೆ ಅಂದ್ರೆ ಮಾತ್ರ ನೀವು ಆ ಟೆಕ್ನಾಲಜಿ ಅಥವಾ ಟೂಲ್ ನ ಸೆಲೆಕ್ಟ್ ಮಾಡಬೇಕು. ಸೊ ನೀಡ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೀವು ಯಾವ ತರ ಟೆಕ್ನಾಲಜಿ ಅಥವಾ ಟೂಲ್ ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದಕ್ಕೆ. ನೆಕ್ಸ್ಟ್ ಪ್ಯಾರಾಮೀಟರ್ ಅಂದ್ರೆ ಕಾಸ್ಟ್. ಇಲ್ಲಿ ನೀವೊಂದು ಆರ್ಕಿಟೆಕ್ಚರ್ ನ ಸೆಲೆಕ್ಟ್ ಮಾಡಿದ ತಕ್ಷಣನೇ ಅದ್ರ ಮೇಲೆ ನಿಮ್ದು ಬೇರೆ ಎಲ್ಲಾ ಕಾಸ್ಟ್ ಅಲ್ಟಿಮೇಟ್ ಆಗಿ ಡಿಸೈಡ್ ಆಗ್ತಾ ಹೋಗುತ್ತೆ. ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ನಿಮ್ ಆರ್ಕಿಟೆಕ್ಚರ್ ಮೇಲೆ ಯು ಮೇ ನೀಡ್ ನಂಬರ್ ಆಫ್ ಪೀಪಲ್, ಅಂದ್ರೆ ಎಸ್ಟಿಮೇಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಆರ್ಕಿಟೆಕ್ಚರ್ ಎ ಅಲ್ಲಿ ಒಂದು ಪ್ರಾಡಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದೊಂದು 30 days ಆಗುತ್ತೆ, ಅಂದ್ರೆ ಆರ್ಕಿಟೆಕ್ಚರ್ ಬಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅದು 15 ದಿನಕ್ಕೆ ಆಗ್ಬೋದು. ಬಟ್ ಅದಕ್ಕೆ ಮಧ್ಯದಲ್ಲಿ ಟ್ರೇಡ್ ಆಫ್ ಇರುತ್ತೆ. ಆರ್ಕಿಟೆಕ್ಚರ್ ಎ 30 days ಆದ್ರೂ ಕೂಡ ಇಟ್ ಮೇ ಹ್ಯಾವ್ ಸಮ್ ಅದರ್ ಬೆನಿಫಿಟ್. ಆರ್ಕಿಟೆಕ್ಚರ್ ಬಿ 15 days ಅಲ್ಲಿ ಆಗೋಗುತ್ತೆ, ಬಟ್ ಇಟ್ ಮೇ ಹ್ಯಾವ್ ಸಮ್ ಡ್ರಾಬ್ಯಾಕ್ಸ್. ಸೊ ನಿಮ್ ಪ್ರಾಡಕ್ಟ್ ಗೆ ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ನಮ್ಮ ಹತ್ರ ಇರುವ ಕಾಸ್ಟ್ ಏನು, ನಮ್ಮ ಬಜೆಟಿಂಗ್ ಅಲ್ಲಿ ಯಾವ ಟೆಕ್ನಾಲಜಿನ ನಾವು ತಗೋಬಹುದು ಬೆಸ್ಟ್. ಇಲ್ಲಿ ಟ್ರೇಡ್ ಆಫ್ಸ್ ಅಂತ ಏನಂದ್ರೆ ನೀವು ಒಂದನ್ನ ಅಚೀವ್ ಮಾಡಕ್ ಹೋದ್ರೆ ಇನ್ನೊಂದು ಆಬ್ವಿಯಸ್ಲಿ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಬಟ್ ನೀವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಆರ್ಕಿಟೆಕ್ಟ್ ಆಗಿ ಯಾವ್ದನ್ನ ಬಿಟ್ರು ನಿಮ್ ಪ್ರಾಡಕ್ಟ್ ಗೆ ಕಡಿಮೆ ಎಫೆಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ಎಫೆಕ್ಟ್ ಆಗೇ ಆಗುತ್ತೆ, ಕಡಿಮೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋದು ಆರ್ಕಿಟೆಕ್ಟ್ ನ ಜವಾಬ್ದಾರಿ. ಸೊ ಮೊದಲನೇದಾಗಿ ನೀವು ನೀಡ್ ನೋಡಿರ್ತಾರೆ, ನಮ್ಗೆ ಬೇಕೇ ಬೇಕು ಈ ಟೂಲ್ ಅಥವಾ ಟೆಕ್ನಾಲಜಿ ಅಂತ ಅವಶ್ಯಕತೆ ನೋಡಿರ್ತಾರೆ. ನೆಕ್ಸ್ಟ್ ಅದ್ರಲ್ಲಿ ಕಾಸ್ಟ್ ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನೀವು ಗಮನ ಕೊಡ್ಬೇಕು. ಥರ್ಡ್ ಪ್ಯಾರಾಮೀಟರ್ ಅಂತ ನಾನು ಹೇಳ್ಬೇಕಂದ್ರೆ ಓಪನ್ ಸೋರ್ಸ್ ಅಥವಾ ಪ್ರೊಪ್ರೈಟ್ರಿ ಅಂತ ಬರುತ್ತೆ. ಅಂದ್ರೆ ಇವಾಗ ಯಾವ್ದೋ ಒಂದು ಟೂಲ್ ಅಂತ ಟೆಕ್ನಾಲಜಿನ ಓಪನ್ ಸೋರ್ಸ್ ಆಗೂ ಮಾಡ್ತಾರೆ. ಅಂದ್ರೆ ನಿಮ್ಗೆ ಕೋಡ್ ಎಲ್ಲ ಪಬ್ಲಿಕ್ ಡೊಮೈನ್ ಅಲ್ಲೇ ಸಿಗೋ ತರಾನು ಇರುತ್ತೆ, ಮತ್ತೆ ಯಾವ್ದೋ ಒಂದು ಕಂಪನಿಗೆ ಅದು ಅಸೈನ್ ಆಗಿಲ್ಲ. ಪ್ರೊಪ್ರೈಟ್ರಿ ಅಂದ್ರೆ ಅದೊಂದು ಕಂಪನಿಗೆ ಮಾತ್ರ ಅಸೋಸಿಯೇಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ನಿಮ್ ಪ್ರಾಜೆಕ್ಟ್ ಗೆ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನ್ ಸಾಲ್ವ್ ಮಾಡ್ತಾ ಇದ್ರ ನೀವು, ಅದಕ್ಕೆ ಓಪನ್ ಸೋರ್ಸ್ ಬೇಕಾ ಪ್ರೊಪ್ರೈಟ್ರಿ ಬೇಕಾ ಅಂತ ನೀವು ಆರ್ಕಿಟೆಕ್ಟ್ ಆಗಿ ಡಿಸೈಡ್ ಮಾಡಬೇಕು. ಓಪನ್ ಸೋರ್ಸ್ ಅಂದ್ರೆ ಅದ್ರದ್ದೇ ಆದ ಅಡ್ವಾಂಟೇಜಸ್ ಇರುತ್ತೆ. ಅಂದ್ರೆ ನಿಮ್ಗೆ ಕಮ್ಯುನಿಟಿ ಸಪೋರ್ಟ್ ಇರುತ್ತೆ, ಅವ್ರು ಬಂದು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಒಂದೊಂದ್ಸಲಿ ನಿಮ್ಗೆ ಬೇಕಾಗಿರೋ ಫೀಚರ್ ಆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಲ್ಲಿ ಇಲ್ದಿರಾ ಇರ್ಬೋದು, ಆ ಥರನೂ ಆಗ್ಬಿಡುತ್ತೆ. ಬಟ್ ಪ್ರೊಪ್ರೈಟ್ರಿ ಅಂದ್ರೆ ಒಂದು ಕಂಪ್ನಿ ರೆಸ್ಪಾನ್ಸಿಬಲ್ ಆಗಿ ತಗೊಂಡು ಆ ಪ್ರಾಡಕ್ಟ್ ನ ರಿಲೀಸ್ ಮಾಡಿರ್ತಾರೆ. ಸೊ ಅವಾಗ ನೀವು ನೋಡ್ಕೋಬಹುದು, ನಮ್ಗೆ ಬೇಕಾಗಿರುವಂತಹ ಫೀಚರ್ಸ್ ಎಲ್ಲ ಅದ್ರಲ್ಲಿ ಇದೆಯಾ, ಇಲ್ಲ ಅಂದ್ರೆ ಅವ್ರು ನಾವ್ ಹೇಳಿದ್ರೆ ಅವ್ರು ನಮ್ಗೋಸ್ಕರ ಒಂದು CR ತರ ಕನ್ಸಿಡರ್ ಮಾಡಿ ಹೆಲ್ಪ್ ಮಾಡ್ತಾರಾ ಇಲ್ವಾ, ಈ ತರದ ಅಡ್ವಾಂಟೇಜಸ್ ಅಲ್ಲಿ ಬರುತ್ತೆ. ಈಗೇನು ಓಪನ್ ಸೋರ್ಸ್ ಇಟ್ ಮೈಟ್ ಬಿ ಕಾಸ್ಟ್ ವೈಸ್ ವೆರಿ ಎಫೆಕ್ಟಿವ್, ಬಟ್ ಪ್ರೊಪ್ರೈಟ್ರಿ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಅನ್ಸ್ಬೋದು. ಸೊ ಈ ತರ ಇದನ್ನೇ ನಾನು ಟ್ರೇಡ್ ಆಫ್ ಅನ್ನೋದು. ನಿಮ್ ಪ್ರಾಡಕ್ಟ್ ತಕ್ಕಂಗೆ ನೀವು ಕೂತ್ಕೊಂಡಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ನಂತರ ಲೈಸೆನ್ಸಿಂಗ್. ನೀವು ಓಪನ್ ಸೋರ್ಸ್ ಹೋಗಿದ ತಕ್ಷಣ ಎಲ್ಲ ಫ್ರೀ ಅಂತ ಹೇಳ್ಬಿಡಕ್ಕಲ್ಲ, ಕೆಲವೊಂದು ಲೈಸೆನ್ಸಿಂಗ್ ಇರುತ್ತೆ. ಅದು ಆ ಲೈಸೆನ್ಸ್ ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡಬೇಕು. ಇವಾಗ ಪ್ರೊಪ್ರೈಟ್ರಿಲಿ ಹೋದ್ರು ನೀವೊಂದು ಪ್ರಾಡಕ್ಟ್ ತಗೊಂಡ ತಕ್ಷಣ ನನ್ನ ಕಂಪ್ನಿಲಿರೋ ಒಂದು 100 ಜನಕ್ಕೂ ಆ ಪ್ರಾಡಕ್ಟ್ ಯೂಸ್ ಮಾಡ್ಬಿಡ್ಬೋದು ಅಂತ ಹೇಳಕ್ಕಾಗಲ್ಲ. ಅವ್ರ ಲೈಸೆನ್ಸ್ ಪ್ರಕಾರ ಈ ಪ್ರಾಡಕ್ಟ್ ಬರೀ 5 ಜನ ಮಾತ್ರ ಯೂಸ್ ಮಾಡೋದು, 5 ಜನಕ್ಕಿಂತ ಹೆಚ್ಚು ಯೂಸ್ ಮಾಡಿದ್ರೆ ನೀವು ಇನ್ನೊಂದು ಲೈಸೆನ್ಸ್ ತಗೋಬೇಕಾಗತ್ತೆ ಅಂತ ಇರ್ಬೋದು. ಸೊ ಲೈಸೆನ್ಸಿಂಗ್ ಟರ್ಮ್ಸ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಆರ್ಕಿಟೆಕ್ಟ್ ಅದನ್ನು ಬರೀ ನನ್ಗೆ ಈ ಟೆಕ್ನಾಲಜಿ ಚೆನ್ನಾಗಿದೆಯಪ್ಪ, ಎಮರ್ಜಿಂಗ್ ಆಗಿದೆ, ಎಲ್ಲಾ ಕಡೆ ಸಕ್ಸಸ್ ಕಾಣ್ತಾ ಇದೆ ಅಂತ ತಗೊಂಡ್ಬರಕ್ಕಾಗಲ್ಲ. ಈ ಲೈಸೆನ್ಸಿಂಗ್ ಪಾರ್ಟ್ ನಲ್ಲಿ ಕೂಡ ಅವನು ರೋಲ್ ನ ಪ್ಲೇ ಮಾಡ್ಲೇಬೇಕಾಗತ್ತೆ. ಅದ್ರ ಬಗ್ಗೆ ಬಿಸ್ನೆಸ್ ಗೆ ಗೈಡೆನ್ಸ್ ಕೊಡ್ಬೇಕಾಗತ್ತೆ.
ಓಕೆ ನಾವು ಈ ತರ ಟೆಕ್ನಾಲಜಿ ತಗೊಂಡು ಈ ತರ ಲೈಸೆನ್ಸ್ ತಗೊಂಡ್ರೆ ಇದು ಅಡ್ವಾಂಟೇಜು, ಇದೊಂದು ಡಿಸ್ಅಡ್ವಾಂಟೇಜು ಅಂತ ಬಿಸ್ನೆಸ್ ಪೀಪಲ್ಗೆ ಆರ್ಕಿಟೆಕ್ಟ್ ಅದನ್ನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋ ಕೇಪಬಿಲಿಟಿ ಇರಬೇಕು. ನಂತರ ಮೆಚುರಿಟಿ ಆಫ್ ದ ಟೆಕ್ನಾಲಜಿ ಅಥವಾ ಟೂಲ್. ಇವಾಗ ಮಾರ್ಕೆಟ್ ಹೊಸದಾಗಿ ಬಂದಿರೋಂಥ ಟೆಕ್ನಾಲಜಿ ಅಥವಾ ಟೂಲ್ ಯಾವ್ದೋ ಇತ್ತು ಅಂದ ತಕ್ಷಣ ನಾವು ತುಂಬಾ ಎಮರ್ಜಿಂಗ್ ಅಂತ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಪ್ರಾಡಕ್ಟ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರ್ಬೋದು, ಸ್ಟೇಬಲ್ ಆಗಿ ಇಲ್ದಿರ ಇರ್ಬೋದು. ಅದರಿಂದ ನಿಮ್ ಕಸ್ಟಮರ್ಸ್ಗೆ ಅದರಿಂದ ಎಫೆಕ್ಟ್ ಆಗ್ತಾ ಹೋಗ್ಬೋದು. ಸೊ ಒಬ್ಬ ಒಳ್ಳೆ ಆರ್ಕಿಟೆಕ್ಟ್ ಅದನ್ನ ಏನ್ ಮಾಡ್ತಾನೆ ಅಂದ್ರೆ ಆ ಪ್ರಾಡಕ್ಟ್ ಸ್ಟೇಬಲ್ ಆಗಿದ್ಯಾ, ಮೆಚ್ಯೂರ್ ಆಗಿದ್ಯಾ, ಒಂದ್ ಹತ್ತು ಜನ ಯೂಸ್ ಮಾಡ್ತಾ ಇದಾರಾ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾನೆ. ಆಮೇಲೆ ಪ್ರಾಡಕ್ಟ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಪ್ಯಾರಾಮೀಟರ್ ನೀವು ನೋಡ್ಬೇಕಾಗಿರೋದು ಡಾಕ್ಯುಮೆಂಟೇಶನ್. ಯಾವ್ದೇ ಒಂದು ಟೆಕ್ನಾಲಜಿ ಅಥವಾ ಟೂಲ್ ನ ನೀವು ತಗೊಳ್ಳೋದಕ್ಕೆ ಮುಂಚೆ ಅದನ್ನ ಯೂಸೇಜ್ ಪ್ರಕಾರ ಅಥವಾ ಸಪೋರ್ಟ್ ಪ್ರಕಾರ ಒಳ್ಳೆ ಡಾಕ್ಯುಮೆಂಟೇಶನ್ ಇದೆಯಾ, ಅಂದ್ರೆ ಯಾವ ಫಂಕ್ಷನಾಲಿಟಿ ಯಾವ ತರ ವರ್ಕ್ ಆಗುತ್ತೆ, ಏನೆಲ್ಲ ಫಂಕ್ಷನಾಲಿಟಿ ಫಸ್ಟ್ ಆಫ್ ಆಲ್ ಅವ್ರು ಆಫರ್ ಮಾಡ್ತಾರೆ ಅನ್ನೋದನ್ನ ಬರೀ ಬಾಯಿ ಮಾತಲ್ಲ ವೆಲ್ ಡಾಕ್ಯುಮೆಂಟೆಡ್ ಆಗಿದೆಯಾ. ನೀವು ಯಾವ್ದಾರ ಒಂದು ಸೈಟ್ ಅಲ್ಲಿ ಹೋಗಿ ನೋಡ್ಬೋದಾ, ಅಥವಾ ನಿಮ್ಗೊಂದು ವರ್ಡ್ ಡಾಕ್ಯುಮೆಂಟ್ PDF ಆಗೋ ಬರತ್ತಾ, ಎಂಡ್ ಟು ಎಂಡ್ ಎಲ್ಲಾ ಡೀಟೇಲ್ಸ್ ಅದರಲ್ಲಿ ಕೇಟರ್ ಮಾಡಿದಾರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಂತರ ಟೀಮ್ ಎಕ್ಸ್ಪರ್ಟೈಸ್ ಅಂಡ್ ಕಮ್ಯುನಿಟಿ. ಇದು ಎಲ್ಲ ಹೇಳ್ತಾ ಇದೀನಿ ಅಂದ್ರೆ ಇದು ನಿಮ್ಮ ಟೀಮ್ ಅಲ್ಲ, ನಿಮ್ಮ ಆರ್ಕಿಟೆಕ್ಟ್ ಟೀಮ್ ಅಲ್ಲ. ನೀವು ತಗೊಂಡಿರೋ ಟೆಕ್ನಾಲಜಿ ಅಥವಾ ಟೂಲ್ ಯಾರು ಡೆವಲಪ್ ಮಾಡಿರ್ತಾರೆ ಅವ್ರದ್ದು ಎಕ್ಸ್ಪರ್ಟೈಸ್ ಏನು, ಅವ್ರ ಇಂಡಸ್ಟ್ರಿಲಿ ಒಂದು ರೆಪ್ಯುಟೇಷನ್ ಇದೆಯಾ ಅವ್ರಿಗೆ, ಮತ್ತೆ ಅವ್ರ ಕಮ್ಯುನಿಟಿ ಯಾವ ತರ ಇದೆ, ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋರು, ಅದನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಯಾವ ತರ ಇದಾರೆ, ಅವ್ರು ಸಪೋರ್ಟಿವ್ ಆಗಿದಾರ, ಎಷ್ಟು ಜನ ಯೂಸ್ ಮಾಡ್ತಾ ಇದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಂತರ ಬರೋದು ಸಪೋರ್ಟ್ ಅಂಡ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ನೀವು ಒಂದ್ಸಲಿ ಟೆಕ್ನಾಲಜಿ ಅಥವಾ ಟೂಲ್ ತಗೊಂಡು ಯೂಸ್ ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ನೀವು ಅನ್ಕೊಂಡಿರೋ ಪ್ರಕಾರನೇ ಅದು ವರ್ಕ್ ಮಾಡಕ್ ಶುರು ಮಾಡ್ಬಿಡಲ್ಲ. ನಿಮ್ಗೆ ಏನೋ ಒಂದು ಡೌಟ್ಸ್ ಬರುತ್ತೆ ಅಥವಾ ನಿಮ್ಗೆ ಬೇಕಾಗಿರುವಂತ ಫಂಕ್ಷನಾಲಿಟಿ ಅದರಲ್ಲಿ ಇರಲ್ಲ. ಅಂತದಕ್ಕೆಲ್ಲ ಆ ಸಪೋರ್ಟ್ ಮತ್ತೆ ಸರ್ವಿಸ್ ಯಾವ ತರ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬ ಆರ್ಕಿಟೆಕ್ಟ್ ಆದವನು ಸುಮ್ಮನೆ ಒಂದು ಟೆಕ್ನಾಲಜಿ ತಗೊಂಡ್ಬಿಡೋಣ, ಈ ಆರ್ಕಿಟೆಕ್ಚರ್ ಯೂಸ್ ಮಾಡ್ಬಿಡೋಣ, ಅಥವಾ ಇದು ಯಾವ್ದೋ ಒಂದು ಟೂಲ್ ಇದೆ ಇದು ನಮ್ಗ ವರ್ಕ್ ಆಗ್ಬಿಡುತ್ತೆ ಅಂತ ತಗೊಂಡ್ಬರ್ಕಾಗಲ್ಲ. ತಗೊಳ್ಳೋದಕ್ ಮುಂಚೆ ಕೂತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಯಾತಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಒಂದ್ ಸಲಿ ನೀವು ಈ ಆರ್ಕಿಟೆಕ್ಚರ್ ಡಿಸಿಷನ್ ತಗೊಂಡ್ಬಿಟ್ಟು ಮುಂದುವರೆದ್ ಬಿಟ್ರಿ ಅಂತ ಅನ್ಕೊಳ್ಳಿ, ಆಫ್ಟರ್ ಸಮ್ ಡೇಸ್ ಅಥವಾ ಸಮ್ ವೀಕ್ಸ್ ನೀವು ಆಲ್ರೆಡಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀರ. ಅವಾಗ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಈ ಟೆಕ್ನಾಲಜಿ ತಗೋಬಾರ್ದಾಗಿತ್ತು, ಅಥವಾ ಈ ಟೂಲ್ ನನ್ಗೆ ಅನ್ಕೊಂಡಿರೋ ತರ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಯು ನೀಡ್ ಟು ಡಿಸ್ಕಾರ್ಡ್ ಇಟ್. ಅಂದ್ರೆ ತಗೊಂಡಿರೋದನ್ನೆಲ್ಲ ಬಿಟ್ಟು ಮತ್ತೆ ಹೊಸದಾಗಿ ಶುರು ಮಾಡ್ತೀನಿ ಅಂದ್ರೆ ನಿಮ್ ಕಂಪನಿಗೆ ತುಂಬಾನೇ ಕಾಸ್ಟ್ ಆಗುತ್ತೆ. ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ದುಡ್ಡು, ಇನ್ ಟರ್ಮ್ಸ್ ಆಫ್ ಪೀಪಲ್ ಆಲ್ಸೋ. ನೀವು ಅಷ್ಟು ಡೇಸ್ ನ ಲೂಸ್ ಮಾಡ್ಬಿಟ್ಟಿರ್ತೀರಾ, ಮತ್ತೆ ಕಾನ್ಫಿಡೆನ್ಸ್ ಗೇನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆರ್ಕಿಟೆಕ್ಟ್ ಆದನು ಕೂತ್ಕೊಂಡು ಯೋಚನೆ ಮಾಡಿ ಇನ್ನೊಂದು 3 ವರ್ಷ, ಇನ್ನೊಂದು 5 ವರ್ಷಕ್ಕೆ ಯೋಚನೆ ಮಾಡಿ ಇವತ್ತಿನ ಟೆಕ್ನಾಲಜಿನ ಅವನ್ನ ಸೆಲೆಕ್ಟ್ ಮಾಡೋದು. ಇವತ್ತಿನ ನೀಡ್ಗೆ ಮೀಟ್ ಆಗ್ತದೆ ಅಂತ ತಗೊಂಡ್ಬಿಡಕ್ಕಲ್ಲ. ನಾಳೆ ಟೆಕ್ನಾಲಜಿ ನಾಳೆ 1 ವರ್ಷ ಆದ್ಮೇಲೆ ಏನೋ ಚೇಂಜ್ ಆಗ್ಬೋದು, ಬಟ್ ಅವಾಗೂ ಕೂಡ ಇದು ಕೇಟರ್ ಮಾಡತ್ತಾ ಅಂತ ಒಂದು ವಿಷನ್ ಇಟ್ಕೊಂಡು ಈ ಡಿಸಿಷನ್ಸ್ ನ ತಗೋಬೇಕಾಗತ್ತೆ. ನಮ್ಮ ಕಲಿಯೋಣ ವೆಬ್ಸೈಟ್ ನ ನೀವು ಲಾಗಿನ್ ಆದರೆ ಅದರಲ್ಲಿ ಎಷ್ಟೊಂದು ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಕೋರ್ಸಸ್ ನಿಮಗೆ ಲಭ್ಯವಾಗಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.